ಬಸವಣ್ಣನವರ ಮಾರ್ಗದಲ್ಲಿ ನಡೆದು ಸಮಾನತೆಯ ಸಂದೇಶ ಬಸವಣ್ಣನವರ ವಚನ ಸಾಹಿತ್ಯ. ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ನಿಮ್ಮ ನಿಲುವು ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಹೇಳ್ತಾರೆ. ಅಂದರೆ ನೀರಿನಲ್ಲಿ ಅಡಗಿರುವ ಅಗ್ನಿಯಂತೆ, ಸಸಿಗಳಲ್ಲಿ ರುಚಿಯಾದ ರಸವು ಅಡಗಿರುವಂತೆ, ಮೊಗ್ಗೆಗಳಲ್ಲೇ ಅಡಗಿರುವ ಸುವಾಸನೆಯಂತೆ, ಕನ್ಯೆಯ ಹೃದಯದಲ್ಲಿ ಇರುವ ಪವಿತ್ರ ಪ್ರೇಮದಂತೆ ಕೂಡಲ ಸಂಗಮ ದೇವ ನಿಮ್ಮ ನಿಜ ಸ್ಥಿತಿಯು ಭಕ್ತನ ಹೃದಯ ಅಂತರಂಗದಲ್ಲಿ ಅಡಗಿಕೊಂಡಿರುವುದು ಅಂತ ಹೇಳ್ತಾರೆ. ಬಸವಣ್ಣನವರ ಇನ್ನೊಂದು ವಚನ. ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಗನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮ್ಮಂಥ ಘನಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರವುಗನ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಅಂದರೆ ಅಂಕುಶವು ಸಣ್ಣದಿದ್ದರೂ ಆನೆಯನ್ನು ಅಂಕಿತದಲ್ಲಿಡುತ್ತದೆ, ವಜ್ರಾಯುಧವು ಸಣ್ಣದಿದ್ದರೂ ಪರ್ವತವನ್ನು ಸೀಳುತ್ತದೆ, ದೀಪವು ಸಣ್ಣದಾದರೂ ಕಗ್ಗತ್ತಲೆಯನ್ನು ಓಡಿಸುತ್ತದೆ, ನಿಮ್ಮ ಚಿಂತೆಯಲ್ಲಿ ಮಗ್ನವಾದ ಮನಸ್ಸು ಸಣ್ಣದಿದ್ದರೂ ನಿಮ್ಮ ಮರುವಿನಿಂದ ಉಂಟಾದ ಮಹಾಮಾಯೆಯನ್ನು ಒಡೆದೋಡಿಸುತ್ತದೆ ಅಂತ ಹೇಳ್ತಾರೆ. ಬಸವಣ್ಣನವರ ಇನ್ನೊಂದು ಅದ್ಭುತವಾದ ವಚನ. ಚಂದ್ರಮನಂತೆ ಕಳೆ ಸಮ್ಮನಿಸಿತೆನೆಗೆ ಸಂಸಾರವೆಂಬ ರಾವು ಸರ್ವಗ್ರಾಸಿಯಾಗಿ ನುಂಗಿತಯ್ಯ, ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು, ಇನ್ನೆಂದಿಗೂ ಮೋಕ್ಷವಾಗುವುದು ಕೂಡಲ ಸಂಗಮ ದೇವ. ಹಂಗಂದರೆ ಚಂದ್ರನಂತೆ ಸರ್ವಾಂಗ ಸುಂದರನಾಗಿ ಬೆಳೆದ ನನಗೆ ಮಾಯ ಮುಸುಕಿ ಹಾಕಿ ನನ್ನನ್ನು ಬಂಧಿಸಿ ಚಂದ್ರನಿಗೆ ಗ್ರಹಣ ಹಿಡಿದು ದೇಹದ ಕಾಂತಿ ಕುಂದಿ ಹೋಗುವಂತೆ ನನ್ನ ದೇಹವು ಕಾಂತಿಹೀನವಾಗಿದೆ ಅಂತ ಹೇಳ್ತಾರೆ. ಬಸವಣ್ಣನವರ ಇನ್ನೊಂದು ಆದ ಅದ್ಭುತ ವಚನ. ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ ಸಂಗಮ ದೇವ, ಉರುಳಿಲ್ಲ ಶಿವಾದು ಶಿವಾದು ಅಂತ ಹೇಳ್ತಾರೆ. ಹಂಗಂದರೆ ಸಂಸಾರವೆಂಬ ಬಂಧನದಲ್ಲಿ ಸಿಲುಕಿರುವೆನು, ಈ ಸಂಸಾರದಲ್ಲಿ ಅರ್ಥವಿಲ್ಲ, ಈ ಬಂಧನದಿಂದ ಮುಕ್ತನನ್ನಾಗಿ ಮಾಡು, ನನ್ನನ್ನು ರಕ್ಷಿಸು ಕೂಡಲ ಸಂಗಮ ದೇವ ಅಂತ ಬೇಡ್ಕೊಳ್ತಾರೆ. ಬಸವಣ್ಣನವರ ಇನ್ನೊಂದು ವಚನ. ಸೂಲದ ಮೇಲಣ ವಿಭೋಗವೇನದ ದೊಡೆನೋ ನಾನಾವಾಣದ ಸಂಸಾರ, ಆವು ಆವಾಡಿಗನ ಸ್ನೇಹದಂತೆ, ತನ್ನ ಆತ್ಮ ತನಗೆ ಅಗೆಯಾದ ಬಳಿಕ ಭಿನ್ನಣ ಉಂಟೆ, ಮಹಾದಾನಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಂಗಂದರೆ ಸಂಸಾರ ಸೂಲಕ್ಕೇರಿಸುವ ಮೊದಲು ಸ್ವರ್ಗ ಸುಖವಾದರೇನು, ಅನೇಕ ಬಗೆಯ ಸುಖ ದುಃಖದ ಸಂಸಾರ ಆವುಗಾರನ ಗೆಳೆತನದಂತಿದೆ, ತನ್ನ ಆತ್ಮವೇ ತನಗೆ ವೈರಿಯಾದ ಬಳಿಕ ಉಪಯೋಗವೇನು, ಮಹಾದಾನಿ ಕೂಡಲ ಸಂಗಮ ದೇವ ನೀನೇ ಕಾಯಬೇಕು ಅಂತ ಬೇಡ್ಕೊಳ್ತಾರೆ. ಬಸವಣ್ಣನವರ ಇನ್ನೊಂದು ವಚನ ಸಾಹಿತ್ಯ. ಕಪ್ಪೆ ಸರ್ಪನ ನೇಳಲಲ್ಪೆಂತನಗಾಯಿತಯ್ಯ, ಅಕಟಕಟಕ ಸಂಸಾರ ವೃತ್ತ ಹೋಯಿತಲ್ಲ ಕರ್ತುವೆ, ಕೂಡಲ ಸಂಗಮ ದೇವ ಇವ ತಪ್ಪಿಸಿಯನ್ನನ್ನ ರಕ್ಷಿಸಯ್ಯ ಅಂತ ಕೇಳ್ಕೊಳ್ತಾರೆ. ಹಂಗಂದರೆ ಹಾವಿನ ನೆರಳಲ್ಲಿ ಕುಳಿತಿರುವ ಕಪ್ಪೆಯಂತೆ ನನ್ನ ಸ್ಥಿತಿಯಾಯಿತಯ್ಯ, ಅಯ್ಯ ಯಾವ ಸತ್ಕಾರ್ಯವನ್ನು ಸಾಧಿಸದೆ ಜೀವನ ವ್ಯರ್ಥವಾಯಿತಲ್ಲ, ಸೃಷ್ಟಿಕರ್ತ ಕೂಡಲ ಸಂಗಮ ದೇವ ಇವನ್ನೆಲ್ಲವನ್ನು ತಪ್ಪಿಸಿ ನನ್ನನ್ನು ರಕ್ಷಿಸಯ್ಯ ಅಂತ ಬಸವಣ್ಣನವರು ಕೂಡಲ ಸಂಗಮ ದೇವನಿಗೆ ಬೇಡಿಕೊಳ್ತಾರೆ. ಬಸವಣ್ಣನವರ ಇನ್ನೊಂದು ವಚನ. ಜನಿತಕ್ಕೆ ತಾಯಿಯಾಗಿ ಎತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದು ಯಾವ ಪರಿಯಲ್ಲಿ ಕಾಡಿತು ಮಾಯೆ, ಈ ಮಾಯೆಯ ಕಳೆ ಒಡೆದ ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಅಂದರೆ ಮಾಯೆಯು ಜನನಕ್ಕೆ ತಾಯಿಯಾಗಿ ಅಡೆದಳು, ಮಮತೆಗೆ ಮಗಳಾಗಿ ಹುಟ್ಟಿದಳು, ಭೋಗಕ್ಕೆ ಹೆಂಡತಿಯಾಗಿ ಕೂಡಿದಳು, ಈ ರೀತಿ ಮಾಯೆ ನನ್ನನ್ನು ಕಾಡಿತು, ಈ ಮಾಯೆಯನ್ನು ಕಳೆಯುವುದು ನನ್ನ ಯೋಗ್ಯತೆಯಲ್ಲಿ ಇಲ್ಲ ಕೂಡಲ ಸಂಗಮ ದೇವ, ನೀವು ಇದನ್ನು ತಿಳಿದಿರುವಿರಿ ಅಂತ ಕೇಳ್ತಾರೆ. ಇನ್ನೊಂದು ವಚನ. ನಾನೊಂದು ನೆನೆದೊಡೆ ತಾನೊಂದು ನೆನೆಯುವುದು, ನಾವಿತ್ತೆಲೆದೊಡೆ ತಾನುತ್ತೆಳೆಯುವುದು, ತಾ ಬೇರೆಯನ್ನಳಿಸಿ ಕಾಡಿತು, ತಾ ಬೇರೆಯನ್ನ ಬಳಸಿ ಕಾಡಿತು, ಕೂಡಲ ಸಂಗನ ಕೂಡಿಯನೆಂದೊಡೆ ತಾನೆನ್ನ ಮುಂದುಗೆಡಿಸಿತು ಮಾಯೆ. ಅಂದರೆ ನಾನು ಕೂಡಲ ಸಂಗಮನನ್ನು ನೆನೆದರೆ ಮಾಯೆಯು ಈ ಪ್ರಪಂಚ ಸುಖ ನೆನೆಯುವುದು,
ಕೂಡಲ ಸಂಗಮನನ್ನು ಕೂಡಲು ಬಯಸಿದರೆ ಮಾಯೆಯು ನನ್ನನ್ನು ಅಳಿಸಿ ದುಃಖಪಡಿಸಿ ಕಾಡಿತು. ಈ ರೀತಿ ಅಡ್ಡದಾರಿಗೆ ಎಳೆಯುತ್ತಿತ್ತು ಅಂತ ಹೇಳ್ತಾರೆ. ಬಸವಣ್ಣನವರ ಇನ್ನೊಂದು ವಚನ, ಇಂದಿಗೆಂತು ನಾಳೆಗೆಂತು ಎಂದು ಬೆಂದೊಡಲವರೆಯ ಹೋಯಿತನೆತ್ತ ಸಂಸಾರ, ಹಿಂದೆ ನಾನ ಯೋನಿಯಲ್ಲಿ ಬಂದೆನೆಂಬ ಏಯವಿಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ ಎಂದೆಂದು ಸದಾಶಿವನ ಕುಂದದ ನೆನೆಯಲ್ಲಿದೆ ಕೊಂದಿದ್ದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ. ಅಂದರೆ ಈ ಸಂಸಾರದಲ್ಲಿ ಇಂದು ಹೇಗೆ ನಾಳೆ ಹೇಗೆ ಎಂಬ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಚಿಂತೆಯಲ್ಲಿ ಆಯಾಸವೆಲ್ಲ ಹೋಯಿತು. ಹಿಂದೆ ಅನೇಕ ಯೋನಿಗಳಲ್ಲಿ ಹುಟ್ಟಿ ಬಂದೆನೆಂಬ ಬುದ್ಧಿ ಇಲ್ಲ, ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ. ಕೂಡಲ ಸಂಗಮ ದೇವ ಈ ಮಾಯೆ ಸದಾಶಿವನನ್ನು ಬಿಟ್ಟು ಬಿಡದೆ ನೆನೆಯಲಿಕ್ಕೆ ಕೊಡದೆ ನನ್ನನ್ನು ಕೊಲ್ಲುತ್ತಿದೆ, ಏನು ಮಾಡಲಿ ಅಂತ ಕೂಡಲ ಸಂಗಮ ದೇವನಲ್ಲಿ ಬೇಡಿಕೊಳ್ತಾರೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.